ಗೋಕುಲ ಎಂಬ ಸುಂದರ ಹಳ್ಳಿಯಲ್ಲಿ ಚಿಕ್ಕ ಕೃಷ್ಣ ತನ್ನ ಪ್ರಿಯ ಹಸುಗಳ ಜೊತೆ ಸಂತೋಷವಾಗಿ ಬದುಕುತ್ತಿದ್ದನು. ಪ್ರತಿದಿನ ಬೆಳಿಗ್ಗೆ ಅವನು ನವಿಲುಪಿಂಚು ಧರಿಸಿ ಕೈಯಲ್ಲಿ ಬಾಸುರಿ ಹಿಡಿದು ಹಸುಗಳನ್ನು ಹಸಿರು ಮೈದಾನಕ್ಕೆ ಕರೆದೊಯ್ಯುತ್ತಿದ್ದನು. ಕೃಷ್ಣನು ಬಾಸುರಿ ಊದುತ್ತಿದ್ದಂತೆ ಹಸುಗಳೆಲ್ಲ ಅವನ ಸುತ್ತ ಸೇರಿ ನಿಂತುಕೊಳ್ಳುತ್ತಿದ್ದವು. ಅವುಗಳಿಗೆ ಕೃಷ್ಣನ ಮೇಲೆ ತುಂಬಾ ಪ್ರೀತಿಯಿತ್ತು. ಕೃಷ್ಣನು ಅವುಗಳನ್ನು ತನ್ನ ಸ್ನೇಹಿತರಂತೆ ನೋಡಿಕೊಳ್ಳುತ್ತಿದ್ದನು. ಒಂದು ದಿನ ಒಂದು ಚಿಕ್ಕ ಕರು ಚಿಟ್ಟೆಗಳನ್ನು ಬೆನ್ನಟ್ಟುತ್ತಾ ಕಾಡಿನೊಳಗೆ ಹೋಗಿ ದಾರಿ ತಪ್ಪಿತು. ಸ್ವಲ್ಪ ಹೊತ್ತಿನಲ್ಲೇ ಮೋಡಗಳು ಕವಿದು ಮಳೆ ಶುರುವಾಯಿತು. ಕರು ಭಯದಿಂದ ಅತ್ತತೊಡಗಿತು. ಆ ಶಬ್ದ ಕೇಳಿದ ಕೃಷ್ಣನು ತಕ್ಷಣ ಕಾಡಿನೊಳಗೆ ಓಡಿದನು. ಮಳೆಯ ನಡುವೆಯೂ ಅವನು ಕರುವಿಗಾಗಿ ಹುಡುಕುತ್ತಲೇ ಇದ್ದನು. ಕೊನೆಗೆ ಒಂದು ಮರದ ಕೆಳಗೆ ನಡುಗುತ್ತಾ ನಿಂತಿದ್ದ ಕರು ಅವನಿಗೆ ಕಂಡಿತು. ಕೃಷ್ಣನು ಕರುವಿನ ಬಳಿ ಹೋಗಿ ಪ್ರೀತಿಯಿಂದ ಹೇಳಿದನು, ಭಯಪಡಬೇಡ, ನಾನು ಬಂದಿದ್ದೇನೆ. ಅವನು ಕರುವನ್ನು ಎತ್ತಿಕೊಂಡು ಸುರಕ್ಷಿತವಾಗಿ ಹಸುಗಳ ಬಳಿಗೆ ತಂದನು. ಹಸುಗಳೆಲ್ಲ ಸಂತೋಷದಿಂದ ಕೃಷ್ಣನ ಸುತ್ತ ಸೇರಿಕೊಂಡವು. ನಂತರ ಕೃಷ್ಣನು ತನ್ನ ಮಧುರವಾದ ಬಾಸುರಿಯನ್ನು ಊದತೊಡಗಿದನು. ಆ ಸಂಗೀತ ಕೇಳಿ ಮಳೆ ನಿಧಾನವಾಗಿ ನಿಂತಿತು. ಆಕಾಶದಲ್ಲಿ ಸುಂದರವಾದ ಇಂದ್ರಧನುಸ್ಸು ಮೂಡಿತು. ಹಳ್ಳಿಯ ಜನರು ಈ ದೃಶ್ಯ ನೋಡಿ ಹೇಳಿದರು, ಕೃಷ್ಣನ ಹೃದಯ ಪ್ರೀತಿ ಮತ್ತು ಕರುಣೆಯಿಂದ ತುಂಬಿದೆ. ಕಥೆಯ ಸಾರ: ಪ್ರಾಣಿಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು ದೇವರನ್ನು ಪ್ರೀತಿಸುವಂತೆಯೇ.